ವೆಲ್ಕಮ್ ಬ್ಯಾಕ್ ಲಿಖಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ನನ್ನ ಚಾನಲ್ ಏನು ಮಾಡ್ತಿದ್ದೀನಿ ಅಂದರೆ ಪಾಲಕ್ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಮ್ಮ ಕಡೆ ಪಾಲಕ್ ಪಪ್ಪು ಅಂತಾರೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನಾನು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಪಾಲಕ್ ಸೊಪ್ಪನ್ನ ಫ್ರೆಶ್ಶಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಟೊಮ್ಯಾಟೊ ಇಷ್ಟು ಬೇಕು. ಈಗ ಇಷ್ಟನ್ನು ಪಾಲಕ್ ಸೊಪ್ಪನ್ನ ಹೆಚ್ಕೊಂಡು ಇಟ್ಕೊಳ್ಳೋಣ. ಈಗ ನೋಡಿ, ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ತೊಳ್ಕೊಂಡು ಬಂದಿದ್ದೀನಿ. ಆಮೇಲೆ ಪಾಲಕ್ಕು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಸಾಂಬಾರಿಗೆ ಪಾಲಕ್ ಪಪ್ಪು ಮಾಡೋದಕ್ಕೆ ಹಾಕ್ಕೊಳ್ಳೋಣ. ಈಗ 2 ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ ಇಷ್ಟನ್ನು ಹಾಕೊಳ್ಳೋಣ. ಇಷ್ಟು ಹಾಕ್ಕೊಂಡು ಇವಾಗ ನೀರು ಹಾಕೊಳ್ಳೋಣ. ನೋಡಿ, ಈಗ ಮುಳುಗೋಷ್ಟು ನೀರು ಹಾಕೋಬೇಕಷ್ಟೇ, ಸಾಕು ಸಾಂಬಾರಿಗೆ. ಆಮೇಲೆ ಅರಿಶಿಣ ಪುಡಿ ಇಷ್ಟು ಹಾಕ್ಕೊಂಡು ಕುಕ್ಕರ್ ವಿಸಿಲ್ ಟಾಪ್ ಕ್ಲೋಸ್ ಮಾಡೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾನು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಉಪ್ಪು. ಈಗ ನೋಡಿ, ಕುಕ್ಕರ್ ಟಾಪ್ ಕ್ಲೋಸ್ ಮಾಡಿ 3 ವಿಸಿಲ್ಸ್ ಬರಬೇಕಿತ್ತು. ಸೊಪ್ಪು ಬೇಳೆ ಎಲ್ಲ 3 ವಿಸಿಲ್ಸ್ ಬಂದಮೇಲೆ ಬೇಯಿಸ್ಕೊಂಡು ಬಂದಮೇಲೆ ಮತ್ತೆ ಸಿಗ್ತೀನಿ. ಈಗ ನೋಡಿ, ಕುಕ್ಕರ್ ರೆಡಿಯಾಗಿದೆ ಕೂಗಿ. ಈಗ ಸಾಂಬಾರು ಮಾಡ್ಕೊಂಬಿಡೋಣ. ಕಾಣಿಸ್ತಿಲ್ಲ ಅನಿಸುತ್ತೆ ಹೊಗೆಗೆ. ನೋಡಿ, ಇವಾಗ ಕಾಣ್ತಾ ಇದೆ. ಈಗ ನೋಡಿ, ಈ ಥರ ಸೊಪ್ಪು ಬೇಳೆನ ಸ್ವಲ್ಪ ತೆಕ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಸಾಕು. ನೋಡಿ, ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಹಾಕ್ಕೊಳ್ಳೋಣ. ಚಿಟಪಟ ಅನ್ಬೇಕು ಸಾಸಿವೆ. ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಾಕಷ್ಟು ಹೊಸ ರೆಸಿಪೀಸ್ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗ ನಾನು ಯಾವ ಡಿಶ್ ಮಾಡ್ತೀನೋ ಸೊ ನಿಮಗೆಲ್ಲ ಅಪ್ಡೇಟ್ಸ್ ಬರುತ್ತೆ. ಡೈಲಿ ಬ್ಲಾಗ್ ಬೇಕಾದರೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಖಿತ ವ್ಲಾಗ್ಸ್. ಇರೋ ಸೊಪ್ಪಿನದು ನೀರು ಮತ್ತು ಸೊಪ್ಪು ಹಾಕ್ಕೊಳ್ಳೋಣ. ಈಗ ನೋಡಿ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ತುಂಬ ರುಚಿಯಾಗುತ್ತೆ ಈ ಸಾಂಬಾರು. ನೀವೆಲ್ಲ ಟ್ರೈ ಮಾಡಬೇಕು. ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನಂಗೆ ಕಮೆಂಟ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಸರಿ, ಇದು ಸ್ವಲ್ಪ ಕುದೀಲಿ, ಗಟ್ಟಿ ಆಗತ್ತೆ. ನೋಡಿ, ಸೂಪರಾಗಿ ರೆಡಿಯಾಗಿದೆ ಪಾಲಕ್ ಸೊಪ್ಪಿನ ಸಾಂಬಾರು. ಈಗ ನೋಡಿ, ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ರೈಸ್ ಮತ್ತು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೀವೆಲ್ಲರೂ ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ರುಚಿಯಾಗಿದೆ ಫ್ರೆಂಡ್ಸ್. ಎಲ್ಲರೂ ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ಸ್ ಮಾಡಬೇಕು. ತುಂಬ ರುಚಿಯಾಗಿದೆ. ಹೀಗೆ ತೆಳ್ಳಗಿರಬೇಕು.
ತುಂಬ ಚೆನ್ನಾಗಿದೆ, ಮನೇಲಿ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್.